ನಾನು ಮುಖ್ಯಮಂತ್ರಿ ಆದ್ನಲ್ಲ ಮೊದಲನೇ ಸಾರಿ ಅನೇಕ ಭಾಗ್ಯಗಳನ್ನು ಮಾಡಿದೆ. ಅನೇಕ ಭಾಗ್ಯಗಳು. ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡಿದೆ? ಯಾಕಂತಂದ್ರೆ ನನಗೆ ಅನುಭವ ನಮ್ಮ ಊರಿನಲ್ಲಿ ಒಂದು 20% ಜನರಿಗೆ ನೀರು ಕೂತ್ಕೋ ನೀರಾವರಿ ಪ್ರದೇಶ ಇತ್ತು. ಇನ್ನು 80 ಜನಕ್ಕೆ ಕುಷ್ಕಿ ಜಮೀನು ಇರೋದು. ನಾನು ಸಣ್ಣ ಹುಡುಗ ಇದ್ದಾಗ ಯಾರ ಮನೆಯಲ್ಲಿ ಅನ್ನ ಮಾಡ್ತಾರೆ, ಅನ್ನ ಮಾಡದಿದ್ದವ್ರ ಮನೆಯಲ್ಲಿ ಅನ್ನ ಮಾಡ ಕನ್ನಡ ವ್ಯಾಕರಣ ಕಲ್ತದ್ದು ಈಗಲೂ ಜ್ಞಾಪಕದಲ್ಲಿ ಇಟ್ಕೊಂಡಿದ್ದೀನಿ. ಹೈಸ್ಕೂಲ್ವರೆಗೆ ಮಾತ್ರ ಮೇಷ್ಟ್ರುಗಳೆಲ್ಲ ಜ್ಞಾಪಕ ಇರೋದು, ಆಮೇಲೆ ಮರ್ತೋಗ್ಬಿಡ್ತದೆ ಎಲ್ಲ. ಸೊ ಎನಿವೆ, ಸಂವಿಧಾನ ಇದೆಯಲ್ಲ, ಅಸಮಾನತೆ ನೋಡಪ್ಪ, ಅಸಮಾನತೆ ಹೋಗ್ಬೇಕಲ್ಲ. ಸಂವಿಧಾನ ಯಾವಾಗ ಜಾರಿ ಬರ್ತದೆ ಅಂತಂದ್ರೆ ಅಸಮಾನತೆ ಹೋದಾಗ. ಜಾತಿ ವ್ಯವಸ್ಥೆ ಯಾವಾಗ ಹೋಗ್ತದೆ ಅಂತಂದ್ರೆ ಅಸಮಾನತೆ ಹೋದಾಗ. ಗೊತ್ತಾಯ್ತಾ? ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಸಾಧ್ಯ ಆಯ್ತದೆ. ಅದಕ್ಕೆ ನೀವು ನಿನಗೆ ಗೊತ್ತಾಗಿದೆಯೇ ಇಲ್ಲೋ ಗೊತ್ತಿಲ್ಲ, ನಾನು ಮುಖ್ಯಮಂತ್ರಿ ಆದ್ನಲ್ಲ ಮೊದಲನೇ ಸಾರಿ ಅನೇಕ ಭಾಗ್ಯಗಳನ್ನು ಮಾಡಿದೆ. ಅನೇಕ ಭಾಗ್ಯಗಳು. ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡಿದೆ? ಯಾಕಂತಂದ್ರೆ ನನಗೆ ಅನುಭವ ನಮ್ಮ ಊರಿನಲ್ಲಿ ಒಂದು 20% ಜನರಿಗೆ ನೀರು ಕೂತ್ಕೋ ನೀರಾವರಿ ಪ್ರದೇಶ ಇತ್ತು. ಇನ್ನು 80 ಜನಕ್ಕೆ ಕುಷ್ಕಿ ಜಮೀನು ಇರೋದು. ನಾನು ಸಣ್ಣ ಹುಡುಗ ಇದ್ದಾಗ ಯಾರ ಮನೆಯಲ್ಲಿ ಅನ್ನ ಮಾಡ್ತಾರೆ, ಅನ್ನ ಮಾಡದಿದ್ದವ್ರ ಮನೆಯಲ್ಲಿ ಅನ್ನ ಮಾಡೋರ ಮನೆಗೆ ಹೋಗಿ ನಿಂತ್ಕೊಳ್ಳೋರು. ಒಂದು ತುತ್ತು ಅವ್ರ ಮಗುಗೆ ಜ್ವರ ಬಂದರೆ, ಬೇದಿ ಆದರೆ, ಅಥವಾ ನೆಗಡಿ ಆದರೆ, ಈ ಥರ ಒಂದು ತುತ್ತು ಅನ್ನಕ್ಕೋಸ್ಕರ ನಿಂತ್ಕೊಳ್ಳೋರು. ಪಾಪ ಅವರು ಗೊಣಿಕಂದು ಕೊಡೋರು. ಯಾರು ಕೂಡ ಇನ್ನೊಬ್ಬರ ಮನೆ ಮುಂದೆ ಹೋಗಿ ನಿಂತ್ಕೋಬಾರ್ದು. ಒಂದು ತುತ್ತು ಅನ್ನಕ್ಕೋಸ್ಕರ ಇನ್ನೊಬ್ಬರ ಮನೆ ಮುಂದೆ ಹೋಗಿ ನಿಂತ್ಕೋಬಾರ್ದು, ಮರಳೊಡ್ಡಬಾರ್ದು. ಅದಕ್ಕೆ ಅನ್ನಭಾಗ್ಯ ಮಾಡಿದ್ರು. ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ವರೆಗೆ ಚಪ್ಪಲಿ ಹಾಕೊಂಡಿರಲಿಲ್ಲ. ಹೈಸ್ಕೂಲ್ ಸೆಕೆಂಡ್ ಇಯರ್ಗೆ ಒಂದು ಜೊತೆ ಚಪ್ಪಲಿ ಹೊಲಿಸ್ಕೊಂಡೆ, 5 ರೂಪಾಯಿ ಕೊಟ್ಟು, ಇರ್ವಿನ್ ರೋಡ್ನಲ್ಲಿ, ಮೈಸೂರಿನಲ್ಲಿ. ಆ ಚಪ್ಪಲಿ ನನಗೆ SSLC ಮುಗಿಯೋವರೆಗೂ ಕೂಡ ಅದೇ ಚಪ್ಪಲಿ ಇದ್ದವು. ಅದಕ್ಕೋಸ್ಕರ ಶೂ ಭಾಗ್ಯ ಮಾಡಿದ್ದು ಕಾರ್ಯಕ್ರಮ ಜಾರಿಗೆ ತಗೊಬಂದು. ಎಲ್ಲರೂ ಶೂ ಹಾಕಬೇಕು. ಶೂ ಇಲ್ಲದೆ ಬರಬಾರದು. ಶ್ರೀಮಂತರ ಮಕ್ಕಳು ಹಾಕ ಬರ್ತವೆ, ಬಡವ್ರ ಮಕ್ಕಳು ಇಲ್ಲಿಂದ ಹಾಕತಾರೆ. ಅವ್ರ ಅಪ್ಪ ಅಮ್ಮನಿಗೆ ಸ್ಕೂಲು ಸೇರಿಸಿದ್ದೇ ದೊಡ್ಡದು. ಇನ್ನು ಅದಕ್ಕೋಸ್ಕರನೇ ಹಾಲು ಕೊಡ್ತಕ್ಕಂಥ ಕ್ಷೀರ ಭಾಗ್ಯ ಮಾಡಿದ್ದು. ಅದಕ್ಕೋಸ್ಕರನೇ ಪೌಷ್ಟಿಕಾಂಶ ಸಿಗಲಿ ಅಂತೇಳಿ ಮಾಡಿದ್ದು. ಈಗ ಮೊಟ್ಟೆ ಕೊಡ್ತಾ ಇದ್ದೀವಿ, 6 ದಿನ, ವಾರದಲ್ಲಿ 6 ದಿನ ಮೊಟ್ಟೆ ಕೊಡ್ತಾ ಇದ್ದೀವಿ. ಮೊಟ್ಟೆ ಕೊಡೋದು ಕೂಡ ಅದೇ ಉದ್ದೇಶಕ್ಕೆ, ಹಾಲು ಕೊಡ್ತಕ್ಕಂಥದ್ದು ಅದೇ ಉದ್ದೇಶಕ್ಕೆ. ಕ್ಷೀರಧಾರೆ ಮಾಡಿದ್ದು ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದು. ಯಾಕೆ ಮಾಡಿದೆ ಅಂತಂತಂದ್ರೆ ಅಸಮಾನತೆ ಹೋಗ್ಬೇಕಲ್ಲ. ಒಂದೇ ಸಾರಿ ಹೋಗಲ್ಲ ಅಸಮಾನತೆ, ಹಂತ ಹಂತವಾಗಿ ಹೋಗ್ಬೇಕಲ್ಲ. ಅದಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದು. ಗೊತ್ತಾಯ್ತಾ ನಿನ್ಗೆ? ಈಗ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ನಲ್ಲಿ ತಿರ್ಗಾಡಕ್ಕೆ ಮಾಡಿದ್ದೀವಿ. ಏನಮ್ಮ ನೀವೆಲ್ಲ ತಿರ್ಗಾಡ್ತಿದ್ರಿಲ್ಲ? ಹೆಣ್ಮಕ್ಳೆಲ್ಲ ಫ್ರೀಯಾಗಿ ತಿರ್ಗಾಡೋದು.
ಸುಮಾರು 600 ಕೋಟಿ ಮಹಿಳೆಯರು ಫ್ರೀಯಾಗಿ ತಿರುಗಾಡಿದ್ದಾರೆ. ₹2,000 ಕೊಡೋದು ಹಿಂದೆ ಮಾಡಿದ್ರ? 1,26,00,000 ಮಹಿಳೆಯರಿಗೆ, 1,26,00,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ₹2,000 ಕೊಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಜನಸಂಖ್ಯೆ ಎಷ್ಟಿರೋದು? 7 ಕೋಟಿ ಜನ. 7 ಕೋಟಿ ಜನರ ಮನೆ ಯಜಮಾನಿಯರಿಗೆ 1,26,00,000 ಮಹಿಳೆಯರು ಕೊಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇರೋದು ಅಂತಂದ್ರೆ ಅಸಮಾನತೆ ನಿವಾರಣೆ ಆಗಬೇಕು ಅಂತ. ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಅಲ್ಲ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮುನಿಯಪ್ಪನವ್ರು ಇಲ್ಲೇ ಇದ್ದಾರೆ. ಯಾಕೆ ಮಾಡಿದ್ದು? 1 ಕೋಟಿವರೆಗೆ ಕಾಂಟ್ರಾಕ್ಟ್ ರಿಸರ್ವೇಷನ್, ಅದು ನಮ್ಮ ತಪ್ಪುಗಳಾಗಿರ್ಬೋದು, ಆದರೆ ಆರ್ಥಿಕ ಶಕ್ತಿ ಬರಬೇಕಲ್ಲ. ಉದ್ದೇಶ ನೀವು ಮಿನಿಸ್ಟ್ರು, ನೀವು ಸರಿ ಮಾಡಬೇಕು. ಅವ್ರಿಗೆ ತೋರಿಸಿದ್ರೆ ಹೆಂಗೆ? ನೀವೇ ಅದು ಬೇರೆ. ಮಂತ್ರಿಮಂಡಲ ಅಂತಂದ್ರೆ ಜಂಟಿ ರೆಸ್ಪಾನ್ಸಿಬಿಲಿಟಿ, ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ, ಗೊತ್ತಾಯ್ತಾ? ನಾವು ಇನ್ನೊಬ್ರು ನಾವು ತೋರಿಸೋದು, ಇನ್ನೊಬ್ರು ತೋರಿಸೋದು, ಆಮೇಲೆ ಹಿಂಗೆ ಯಾರು ಮಾಡೋಂಗಿಲ್ಲ, ಹಂಗೆ ಬಿಟ್ಬಿಡೋದು. ಅಂಬೇಡ್ಕರ್ ಹಂಗೆ ಮಾಡಿದ್ರ? ಅವ್ರ ಜವಾಬ್ದಾರಿ, ಇವ್ರ ಜವಾಬ್ದಾರಿ, ಎಲ್ಲರ ಜವಾಬ್ದಾರಿ, ಸಮಾಜದ ಜವಾಬ್ದಾರಿ, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಜವಾಬ್ದಾರಿ. ಬರೀ ಸರ್ಕಾರದ ಜವಾಬ್ದಾರಿ ಅಲ್ಲ. ಈಗ ನಾವು ಕಾರ್ಯಕ್ರಮ ಮಾಡ್ತೀವಿ, ಅದು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆಗಬೇಕಲ್ಲ. ಆ ಇಂಪ್ಲಿಮೆಂಟ್ ಆಗೋದನ್ನು ನೋಡ್ಕೊಳ್ಳೋರು ಯಾರು? ಮಂತ್ರಿಮಂಡಲ, MLAಗಳು ಮತ್ತೆ ಜನ, ಅಧಿಕಾರಿಗಳು. ಸೊ ನಾನು ಇದಕ್ಕೆ ಬೇರೆ ಹೋಗ್ಬೇಕು, ಕಾಂಗ್ರೆಸ್ ಆಫೀಸ್ಗೆ ಹೋಗ್ಬೇಕು. ಅಲ್ಲಿ ಕೂಡ ಸಂವಿಧಾನ ಕೂತ್ಕೊಳ್ಳಿ, ಮಧ್ಯೆ ಹೇಳಕ್ಕೆ ಹೋಗ್ಬಿಡಿ, ಕೂತ್ಕೊಳ್ಳಿ. ಎಲ್ಲೆಲ್ಲ ಹೊರಟೋಗ್ಬಿಡ್ತದೆ ಚರ್ಚೆ. ಆಮೇಲೆ ನೀವು ಎಲ್ಲ ಕೂತ್ಕೊಳ್ಳಿ ಪ್ಲೀಸ್. ಸಿಟ್ ಡೌನ್. ನೋ it is not a constituent assembly. Please sit down. Please sit down. Okay. Please sit down. Okay. Hey Bhim. ಅದರಿಂದ ಈ ಅಸಮಾನತೆ ತೊಲಗಿಸ್ತಕ್ಕಂಥ ಕೆಲಸವನ್ನ ಎಲ್ಲರೂ ಮಾಡಬೇಕು. ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಾವು ಮಾಡದಂತ ಕಾರ್ಯಕ್ರಮಗಳು ದುರುಪಯೋಗದಾಗದಂತೆ ನೋಡ್ಕೋಬೇಕು ಅಲ್ವಾ? ಗೃಹ ಜ್ಯೋತಿ ಮಾಡಿದ್ದೀವಿ, ಯಾಕಂತಂದ್ರೆ ಆ ದುಡ್ಡೆಲ್ಲ ಉಳ್ಕೋಬೇಕಲ್ಲ. ಅದಕ್ಕೆ ಇದನ್ನ ನಾವು ಅಸಮಾನತೆ ತೊಡಗಿಸ್ಬೇಕು ಅನ್ನತಕ್ಕಂಥ ಉದ್ದೇಶ. ಅಸಮಾನತೆ ತೊಡಗಿಸದೆ ಹೋದರೆ ನಮ್ಮ ದೇಶದಲ್ಲಿ ಬದಲಾವಣೆ ಆಗಲ್ಲ. ಶ್ರೀಮಂತರಾಗ್ತಲೇ ಇದ್ದಾರೆ, ಬಡವರಾಗ್ತಲೇ ಇದ್ದಾರೆ. ಮತ್ತೆ ಹೋಗ್ಲಾಡ್ಸೋರು ಯಾರು? ನಾವು ಪ್ರಯತ್ನ ಮಾಡ್ತೀವಿ, ಅದು ಜನರು ಕೂಡ ಅದಕ್ಕೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಅದರಿಂದ ಇವತ್ತು ಕಾನ್ಸ್ಟಿಟ್ಯೂಷನ್ ಡೇ, ಅದನ್ನ ಇವತ್ತು ನಾವು ಮತ್ತೆ ಆತ್ಮಾವಲೋಕನ ಮಾಡ್ಕೋಬೇಕು.
ನಾವು ಎಷ್ಟರ ಮಟ್ಟಿಗೆ ಸಮಾಜಮುಖಿಗಳಾಗಿದ್ದೀವಿ, ಸಂವಿಧಾನಕ್ಕೆ ಬದ್ಧರಾಗಿದ್ದೀವಿ, ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿದ್ದೀವಿ, ಸಂವಿಧಾನದ ಧ್ಯೇಯೋದ್ದೇಶಗಳಿಗೆ ಬದ್ಧರಾಗಿದ್ದೀವಿ. ಇದನ್ನ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು, ಆತ್ಮಾವಲೋಕನ ಮಾಡಬೇಕು. ಇಲ್ಲಿವರೆಗೆ ಬಂದಿದ್ದೀವಿ ನಾವು. ನಾನು ಸಮಾಜಮುಖಿಯಾಗಿದ್ದೀನಾ ಇಲ್ವಾ ಅಂತ ನೋಡ್ಕೋಬೇಕಾಗುತ್ತೆ. ನಾನು ಇಲ್ಲದೆ ಹೋದರೆ ಪ್ರಯೋಜನ ಏನು? ನಾನು ಸಮಾಜದ ಸಮಸ್ಯೆಗಳಿದಾವಲ್ಲ, ಅದಕ್ಕೆ ಸ್ಪಂದಿಸ್ತೀನಾ ಇಲ್ವಾ? ಅದನ್ನು ಮಾಡ್ಕೊಂಡು ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡಬೇಕು ಅಲ್ವಾ? ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಸಂವಿಧಾನ ಅಕ್ಷರಶಃ ಜಾರಿಯಾಗ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದನ್ನು ಮಾಡಿದ್ರೆ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಸಮಾನ ಅವಕಾಶಗಳು ಸಿಕ್ಕಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ರಿಗೂ ನ್ಯಾಯ, ಎಲ್ರಿಗೂ ಸಮಾನತೆ, ಎಲ್ರಿಗೂ ಸಮಾನ ಅವಕಾಶ, ಜಾತ್ಯತೀತ ಸಮಾಜ ನಿರ್ಮಾಣ ಆಗಬೇಕು ಅಂತ ಕನಸು ಕಂಡಿದ್ದರು. ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ನೀವೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ, ನಾನು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ಭಾಳ ಉದ್ದನೇ ಭಾಷಣ ಮಾಡೋಕ್ಕೆ ಹೋಗಲ್ಲ. ನೀವೆಲ್ಲರೂ ಕೂಡ ಸಂವಿಧಾನ ತಿಳ್ಕೊಳ್ತಕ್ಕಂಥ, ಸಂವಿಧಾನದ ರೀತಿ ನಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಸಂವಿಧಾನ ದಿನಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಆದಂಥ ಶ್ರೀ ಮಹದೇವಪ್ಪ ಅವರ, ನಾಗರಿಕ ಸರಬರಾಜು ಮತ್ತು ಆಹಾರ ಸಚಿವರಾದಂಥ ಶ್ರೀ KH ಮುನಿಯಪ್ಪ ಅವರ, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ನಜೀರ್ ಅಹಮದ್ ಅವರ, ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ಅಶೋಕ್ ಸಾಲಪ್ಪ ಅವರೇ, ಉಳಿದರಲ್ಲ ನಿಮ್ಮ ಹೆಸರು? ಮುರಳಿ ಅಶೋಕ್ ಸಾಲಪ್ಪ. ಜಾಸ್ತಿ ಆಗೋಯ್ತು ಕಣೆ ಉದ್ದ ಹೆಸರು. ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷರಾದಂಥ ರಘು ಅವರೇ, ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಮಂಜುನಾಥ್ ಅವರೇ, ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀ ರಾಮಪ್ಪ ಅವರೇ, ಅಲೆಮಾರಿಗಳ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾದಂಥ, ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಶ್ರೀಮತಿ ಪಲ್ಲವಿ ಅವರೇ,
ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ವೇಣುಗೋಪಾಲ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ದಲಿತ ಸಂಘಟನೆಗಳ ಎಲ್ಲ ಮುಖಂಡರುಗಳೇ, ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಪ್ರೀತಿಯ ಶಾಲಾ ಮಕ್ಕಳೇ, ಮಾಧ್ಯಮದ ಗೆಳೆಯರೇ, ನಾಡಿನ ಜನತೆಗೆ ಮತ್ತು ನಿಮಗೆಲ್ಲರಿಗೂ ಕೂಡ ಸಂವಿಧಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸಂವಿಧಾನ ಅಂಗೀಕಾರವಾದಂಥ ದಿನವನ್ನು ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. 1949 26ನೇ ತಾರೀಕು ಸಂವಿಧಾನ ರಚನಾ ಸಭೆಯಲ್ಲಿ ಸಂವಿಧಾನ ಅಂಗೀಕಾರ ಆಯಿತು. ಆ ದಿನವನ್ನೇ ನಾವು ಸಂವಿಧಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 15ನೇ ತಾರೀಕು. ಸಂವಿಧಾನ ಜಾರಿಯಾದದ್ದು 1950 ಜನವರಿ 26ನೇ ತಾರೀಕು. ಸಂವಿಧಾನ ರಚನಾ ಸಭೆ ಸ್ಥಾಪನೆಯಾದದ್ದು 1946. ಇದರ ಮೊದಲನೇ ಅಧ್ಯಕ್ಷರಾಗಿದ್ದಂಥವರು ಶಿನಾ ಅವರು, ಆಮೇಲೆ ರಾಜೇಂದ್ರ ಪ್ರಸಾದ್ ಅವರು ಇದರ ಅಧ್ಯಕ್ಷರಾದರು. ಮೊದಲನೇ ಸಭೆ ಶಿನಾ ಅವರ ಅಧ್ಯಕ್ಷತೆಯಲ್ಲೇ ನಡೆಯಿತು. ಈ ದೇಶದ ಜನ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಒಂದು ಸಂವಿಧಾನ ಬೇಕು, ಈ ದೇಶದ ಜನರಿಗೆ ಎಂಥ ಸಂವಿಧಾನ ಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಿ ಆ ಸಂವಿಧಾನ ರಚನೆ ಆಗಬೇಕಾದ್ರೆ ಸಂವಿಧಾನ ರಚನಾ ಸಮಿತಿಯನ್ನು ಸ್ಥಾಪನೆ ಮಾಡಿದ್ರು. ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆ ಆಗಿದೆ ಸಂವಿಧಾನ ರಚನಾ ಸಭೆಯಲ್ಲಿ. ಸುಮಾರು 1 ವರ್ಷ ಕಾಲ ಸಂವಿಧಾನದ ಪ್ರತಿಯೊಂದು ವಿಧಿನೂ ಕೂಡ ಚರ್ಚೆ ಆಗಿದೆ. ಸಂವಿಧಾನ ರಚನೆಯಾದಾಗ 395 ವಿಧಿಗಳಿದ್ದು 8 ಶೆಡ್ಯೂಲ್ಗಳಿದ್ದು. ಈಗ 448 ವಿಧಿಗಳಿದ್ದಾವೆ, 12 ಶೆಡ್ಯೂಲ್ಗಳಿದ್ದಾವೆ. ಮತ್ತು ಸಂವಿಧಾನ
ಇಲ್ಲಿವರೆಗೆ 106 ಬಾರಿ ತಿದ್ದುಪಡಿಯಾಗಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ವಿದ್ಯಾರ್ಥಿಗಳಿರೋದ್ರಿಂದ ಇವೆಲ್ಲ ಗೊತ್ತಾಗಲಿ ಇತಿಹಾಸ ಅಂತ ಹೇಳಿ ಹೇಳ್ತಾ ಇದ್ದೀನಿ. ಭಾಳ ಜನ ಸಂವಿಧಾನ ಓದ್ಕೊಂಡವರು ಇದ್ದೀರಿ, ತಿಳ್ಕೊಂಡವರು ಇದ್ದೀರಿ, ಓದಿದವರು ಇದ್ದಾರೆ. ಸಂವಿಧಾನ ಶುರುವಾಗದೆ ವಿ ದಿ ಪೀಪಲ್ ಆಫ್ ಇಂಡಿಯಾ, ವಿ ದಿ ವಿ ದಿ ಪೀಪಲ್ ಆಫ್ ಇಂಡಿಯಾ ನಮಗೋಸ್ಕರ ನಾವೇ ಮಾಡ್ಕೊಂಡಿರ್ತಕ್ಕಂಥ ಸಂವಿಧಾನ. ನಿನ್ ಮಧ್ಯೆ ಮಾತಾಡು ಅಂತ ಹೇಳಿದ್ದ. ಈ ಸಂವಿಧಾನ ರಚನೆ ಮಾಡಬೇಕಾದ್ರೆ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರನ್ನು ಮಾಡಬೇಕು ಅಂತ ಚರ್ಚೆ ಆದಾಗ ಬಹುತೇಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಅಧ್ಯಕ್ಷರಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಇದರ ಅಧ್ಯಕ್ಷರಾಗಬೇಕು. ಅವರು ರಚನಾ ಸಮಿತಿಯ ಸದಸ್ಯರು ಕೂಡ ಆಗಿದ್ದರು. ಆಮೇಲೆ ನಮ್ಮ ಸಂವಿಧಾನ ವಿರೋಧಿಗಳಿದಾರಲ್ಲ, ಈ ದೇಶದಲ್ಲಿ ಸಂವಿಧಾನ ವಿರೋಧಿಗಳಿದ್ದಾರೆ. ಇದರ ಇಲ್ವೋ? ಆ ವಿರೋಧಿಗಳು ಯಾರು ಅಂತ ಗುರ್ತಿಸ್ಕೋಬೇಕು. ಸಂವಿಧಾನ ವಿರೋಧಿಗಳು ಯಾರು? ನೋಡಿ, ನೀನೇ ಹೇಳ್ತಾ ಇದ್ದೀಯ. ಮನುವಾದಿಗಳು. ಈ ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿ, ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಅಲಿಖಿತ ಸಂವಿಧಾನ ಇತ್ತು ಈ ದೇಶದಲ್ಲಿ. ಅದು ಯಾವುದಪ್ಪ ಅಂತಂದ್ರೆ ಮನುಸ್ಮೃತಿ. ಗೊತ್ತಾಯ್ತೇನೆ ವೇಣುಗೋಪಾಲ್? ಮನುಸ್ಮೃತಿ ಅದೇ ಅಲಿಖಿತ ಸಂವಿಧಾನ. ಈ ದೇಶದಲ್ಲಿ ನಾನು ಕೂಡ ಸಂವಿಧಾನದ ವಿದ್ಯಾರ್ಥಿ. LLM ಓದಕ್ಕೆ ಹೋಗಿದ್ದೆ ನಾನು. ಅಲ್ಲಿ ಕಾನ್ಸ್ಟಿಟ್ಯೂಷನಲ್ ಲಾ ತಗೊಂಡಿದ್ದೆ. ಆಮೇಲೆ LLM ಪಾಸ್ ಮಾಡಲಿಲ್ಲ, ಬಿಟ್ಬಿಡಿ ತೆಗಿಯೋದು. ಫಸ್ಟ್ ಇಯರ್ನಲ್ಲಿ ಎಲ್ಲ ಫೇಲ್ ಆಗ್ಬಿಟ್ಟು 10 ಜನ ಮೊದಲನೇ ಬ್ಯಾಚ್ನಲ್ಲಿ 10 ಜನ ಇದ್ದು. ನಾವು ಮೈಸೂರು ಯೂನಿವರ್ಸಿಟಿಯಲ್ಲಿ ನಾವೇ ಮೊದಲನೇ ಬ್ಯಾಚು. ಹತ್ತು ಜನ ಫೇಲ್ ಆಗ್ಬಿಟ್ಟು LLMನಲ್ಲಿ ಫಸ್ಟ್ ಇಯರ್ನಲ್ಲಿ. ಆಮೇಲೆ ಸೆಕೆಂಡ್ ಇಯರ್ಗೆ ಹೋದೆ, ನಮ್ಮ ಅವ್ವ ಸತ್ತೋಗ್ಬಿಟ್ಲು. ಆಮೇಲೆ ಬಿಟ್ಬಿಟ್ಟೈತೆ, ಯಾಕೆ ಬೇಡಕ್ಕೆ ಬೇಡ ಇದು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡೋದಕ್ಕೂ ಮುಂಚಿತವಾಗಿ ನಮ್ಮಲ್ಲಿ ಫೆಡರಲ್ ಕಾನ್ಸ್ಟಿಟ್ಯೂಷನ್
ಯೂನಿಟರಿ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗಳಂತ ಇದ್ದಾವೆ. ಫೆಡರಲ್ ಕಾನ್ಸ್ಟಿಟ್ಯೂಷನ್, ಯೂನಿಟರಿ ಕಾನ್ಸ್ಟಿಟ್ಯೂಷನ್, ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್ಗಳಂತ ಇದ್ದಾವೆ. ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ನಮ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಅಮೆರಿಕ ದೇಶದ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಆದರೆ ನಮ್ಮ ದೇಶದಲ್ಲಿರೋ ಅಷ್ಟು ಇಂಗ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ನಮ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಅಮೆರಿಕ ದೇಶದ್ದು ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಆದರೆ ನಮ್ಮ ದೇಶದಲ್ಲಿರೋ ಅಷ್ಟು ಜಾತಿ ವ್ಯವಸ್ಥೆ, ಧರ್ಮ ವ್ಯವಸ್ಥೆ, ಸಂಸ್ಕೃತಿಗಳು, ಭಾಷೆಗಳು ಬೇರೆ ಯಾವ ಜಗತ್ತಿನ ಯಾವ ದೇಶದಲ್ಲೂ ಕೂಡ ಇಲ್ಲ. ಯಾವ ದೇಶದಲ್ಲೂ ಕೂಡ ಇಲ್ಲ. ಮತ್ತೆ ಇಂಥ ಸಮಾಜ ಇರುವಾಗ ಈ ಸಮಾಜಕ್ಕೆ ಯಾವ ರೀತಿ ಕಾನ್ಸ್ಟಿಟ್ಯೂಷನ್ ಬರೀಬೇಕು ಅಂತ ಮಾಡಿದದ್ದು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರಿಂದಲೇ ಸಾಧ್ಯವೇ ಹೊರತು ಬೇರೆ ಯಾರಿಂದ ಕೂಡ ಸಾಧ್ಯ. ಅದಕ್ಕೋಸ್ಕರ ಇವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ್ದು ಇವ್ರನ್ನ. ಈ ಮನುವಾದಿಗಳು ಏನು ಹೇಳ್ತಾರೆ ಗೊತ್ತಾ, ಬಾಬಾ ಸಾಹೇಬ್ರದ್ದು ಸಂವಿಧಾನ ರಚನೆಯಲ್ಲಿ ಪಾತ್ರ ಕಡಿಮೆ, ಬೇರೆಯವ್ರ ಪಾತ್ರ ಜಾಸ್ತಿ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಕರೆಕ್ಟ್. BN ರಾವ್ ಅಂತ ಒಬ್ಬರಿದ್ರು. BN ರಾವ್ ಅವರು ಸಂವಿಧಾನ ತಜ್ಞರು ಕೂಡ. ಅವರು ಪಾತ್ರ ಜಾಸ್ತಿ ಅಂತ ಹೇಳಿ ಮನುವಾದಿಗಳು ಹೇಳೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಶಿಲ್ಪಿ ಅಂತ ಕರೆಯದೇ ಇಲ್ಲ ಅವರು. ಇದನ್ನು ನೀವು ತಿಳ್ಕೋಬೇಕು. ಸಂವಿಧಾನದ ಶಿಲ್ಪಿ ಯಾರಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಕರಡು ಸಂವಿಧಾನ ಸಮಿತಿನಲ್ಲಿ 6 ಜನ ಸದಸ್ಯರು ಇರ್ತಾರೆ. 2 ಕಾಯಿಲೆ, ಇಬ್ಬರಿಗೆ ಅವರು ನಮ್ಮ ಡೆಲ್ಲಿನಲ್ಲಿ ಇರಲೇ ಇಲ್ಲ. ಜವಾಬ್ದಾರಿ ಎಲ್ಲ ರಚನೆ ಮಾಡ್ತಕ್ಕಂಥದ್ದು ಜವಾಬ್ದಾರಿ ಯಾರ ಮೇಲೆ ಬೀಳ್ತದಪ್ಪ ಅಂತಂದ್ರೆ ಅಂಬೇಡ್ಕರ್ ಮೇಲೆ ಬೀಳ್ತದೆ. ಅಂಬೇಡ್ಕರ್ಗೆ ಬಹುಶಃ ನಮ್ಮ ಸಾಮಾಜಿಕ ವ್ಯವಸ್ಥೆ ಅರ್ಥ ಆಗಿದ್ದಷ್ಟು ಬೇರೆಯವ್ರಿಗೆ ಯಾರಿಗೂ ಅರ್ಥ ಆಗಿರಲಿಲ್ಲ. ಜಾತಿ ವ್ಯವಸ್ಥೆ ಅರ್ಥ ಆಗಿದ್ದಷ್ಟು ಬೇರೆ ಯಾರಿಗೂ ಕೂಡ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಮೀಸಲಾತಿ ಇರಲೇಬೇಕು. ಅದನ್ನೇ ಬಿಜೆಪಿಯವರು ಸಂವಿಧಾನದಲ್ಲಿ ಏನು ಹೇಳಿರ್ತಾರೆ, 10 ವರ್ಷ ಸಂವಿಧಾನ ಮೀಸಲಾತಿ ಇರಬೇಕು ಅಂತ ಹೇಳಿರ್ತಾರೆ. ಅದರ ಅರ್ಥ 10 ವರ್ಷದಲ್ಲಿ ಸಮಾನತೆ ಬಂದ್ಬಿಡ್ತದೆ ಅಂತ. ಈ ಉದ್ದೇಶ ಏನು ಸಂವಿಧಾನದ್ದು? ಏನ್ರಿ? ಸ್ವಾತಂತ್ರ್ಯ,
ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಬಂದಿದೆಯಾ? ಎಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು? 79 ವರ್ಷ ಆಯ್ತು. ಈಗ ಜಾತಿ ವ್ಯವಸ್ಥೆ ಹೋಗಿದೆಯಾ? ಸಮಾನತೆ ಬಂದಿದೆಯಾ? ವರ್ಗ ವ್ಯವಸ್ಥೆ ಹೋಗಿದೆಯಾ? ಭ್ರಾತೃತ್ವ ಬಂದಿದೆಯಾ? ಇನ್ನೂ ಬಂದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಸಮಾಜ ಇದೆಯಲ್ಲ, ಇದು ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ಸಮಾಜ, ಅನೇಕ ಸಂಸ್ಕೃತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ. ಇಲ್ಲಿ ಸ್ವಾಮಿಯವರು ಕೂತಿದ್ದಾರೆ, ಪಾಪ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವರು ಎಲ್ಲ ಹೇಳ್ತಾರೆ, ಬಸವಣ್ಣನವರ ವಿಚಾರಗಳನ್ನೆಲ್ಲ ಹೇಳ್ತಾರೆ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ಹೋಗಿದೆಯಾ? ನೀವು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ? ಬಸವಣ್ಣನ ಕಾಲದಿಂದ ಹೇಳ್ತಾ ಇದ್ದೀರಿ. ಹೋಗಿದೆಯಾ? ಯಾಕೆ ಅಂತಂದ್ರೆ ಹೋಗಕ್ ಬಿಡಲ್ಲ. ಪಟ್ಟಭದ್ರ ಹಿತಾಸಕ್ತರು ನಮ್ಮ ಸಮಾಜದಲ್ಲಿ ಇದ್ದಾರೆ, ಅವ್ರು ಯಾರು ಹೋಗಕ್ ಬಿಡಲ್ಲ. ಅದು ಒಂದು ಕಾರಣನ. ಎರಡನೇದು, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ. ಈ ಚಲನೆ ಇಲ್ಲೇ ಇರೋದ್ರಿಂದ ಜಡತ್ವದಿಂದ ಕೂಡಿರ್ತಕ್ಕಂಥ ಸಮಾಜ ನಮ್ಮದು. ಚಲನೆ ಯಾವಾಗ ಬರ್ತದಪ್ಪ ಅಂತಂದ್ರೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಸಾಧ್ಯ ಆಗ್ತದೆ. ಯಾರಿಗೆ ಬರಬೇಕು? ತಳ ಸಮುದಾಯದವರಿಗೆ, ಬಡವರಿಗೆ, ಕೆಳಜಾತಿ ಅಂತ ಶೂದ್ರ ವರ್ಗದ ಜನ ಇದ್ದಾರಲ್ಲ, ಅವ್ರಿಗೆಲ್ಲರಿಗೂ ಶಕ್ತಿ ಬರಬೇಕು. ಆ ಶಕ್ತಿ ಬರದೇ ಹೋದರೆ, ಆರ್ಥಿಕ ಸಾಮಾಜಿಕ ಶಕ್ತಿ ಬರದೇ ಹೋದರೆ ಚಲನೆ ಆಗಲ್ಲ. ಆಗ್ತದ? ಜಾತಿ ವ್ಯವಸ್ಥೆಗೆ ಚಲನೆ ಸಿಗ್ಬೇಕಾದ್ರೆ ಅದಕ್ಕೆ ಜಾತಿ ಹೋಯ್ತಾ ಇಲ್ಲ. 79 ವರ್ಷ ಆದರೂ ಕೂಡ ಸಂವಿಧಾನ ಜಾರಿಗೆ ಬಂದು ಎಷ್ಟಾಯ್ತು? 75 ವರ್ಷ ಆಯ್ತು. 75 ವರ್ಷಗಳಾದರೂ ಕೂಡ ಜಾತಿ ಹೋಗಿಲ್ಲ ಅಂತಂದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಅಂತಿಮವಾಗಿ ಭಾಷಣ ಮಾಡಿದ್ದಾರೆ. ಎಲ್ಲಿ?